ಖಂಡಿತ ಭಾರತದ ಸಂವಿಧಾನದ ವಿಧಿ 79 ಆರ್ಟಿಕಲ್ 79 ಕೇಂದ್ರ ಶಾಸಕಾಂಗವಾದ ಸಂಸತ್ತಿನ ಪಾರ್ಲಿಮೆಂಟ್ ರಚನೆಗೆ ಸಂಬಂಧಿಸಿದಂತೆ ಅತ್ಯಂತ ಮೂಲಭೂತವಾದ ವಿಧಿಯಾಗಿದೆ. ಇಲ್ಲಿ ಅದರ ಸಂಪೂರ್ಣ ವಿಸ್ತರಣೆ ಮತ್ತು ವಿವರಣೆಯಿದೆ. ಭಾರತದ ಸಂವಿಧಾನದ ವಿಧಿ 79 ಸಂಸತ್ತಿನ ರಚನೆ ಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಲಿಮೆಂಟ್. ಭಾರತದ ಸಂವಿಧಾನದ ಭಾಗ 5 ಕೇಂದ್ರದ ಕುರಿತು ರಲ್ಲಿನ ಅಧ್ಯಾಯ 2 ಸಂಸತ್ತಿನ ಕುರಿತುನಲ್ಲಿ ವಿಧಿ 79 ಬರುತ್ತದೆ. ವಿಧಿಯ ಪಠ್ಯ: ಒಕ್ಕೂಟಕ್ಕೆ ಯೂನಿಯನ್ ಒಂದು ಸಂಸತ್ತು ಇರತಕ್ಕದ್ದು. ಅದು ರಾಷ್ಟ್ರಪತಿ ಪ್ರೆಸಿಡೆಂಟ್ ಮತ್ತು ಕ್ರಮವಾಗಿ ರಾಜ್ಯಸಭೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಹಾಗೂ ಲೋಕಸಭೆ ಹೌಸ್ ಆಫ್ ದ ಪೀಪಲ್ ಎಂದು ಕರೆಯಲ್ಪಡುವ 2 ಸದನಗಳನ್ನು ಒಳಗೊಂಡಿರತಕ್ಕದ್ದು. ವಿವರಣೆ ಮತ್ತು ವಿಶ್ಲೇಷಣೆ: ವಿಧಿ 79 ಭಾರತದ ಸಂಸತ್ತಿನ 3 ಮುಖ್ಯ ಮತ್ತು ಅವಿಭಾಜ್ಯ ಘಟಕಗಳನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸುತ್ತದೆ. 1. ರಾಷ್ಟ್ರಪತಿ ಪ್ರೆಸಿಡೆಂಟ್. ರಾಷ್ಟ್ರಪತಿಗಳು ಭಾರತದ ಸಂಸತ್ತಿನ ಅತ್ಯುನ್ನತ ಮತ್ತು ಅವಿಭಾಜ್ಯ ಅಂಗವಾಗಿರುತ್ತಾರೆ. ಅವರು ಯಾವುದೇ ಸದನದ ರಾಜ್ಯಸಭೆ ಅಥವಾ ಲೋಕಸಭೆ ಸದಸ್ಯರಾಗಿಲ್ಲದಿದ್ದರೂ ಶಾಸನ ರಚನಾ ಪ್ರಕ್ರಿಯೆಯಲ್ಲಿ ಅವರ ಪಾತ್ರ ನಿರ್ಣಾಯಕವಾಗಿದೆ. ಕಾರ್ಯ: ಸಂಸತ್ತು ಅಂಗೀಕರಿಸಿದ ಯಾವುದೇ ಮಸೂದೆಯು ಬಿಲ್, ಕಾನೂನಾಗಲು ಆಕ್ಟ್, ರಾಷ್ಟ್ರಪತಿಗಳ ಸಮ್ಮತಿ ಅಸೆಂಟ್ ಅತ್ಯಗತ್ಯ. ಇತರ ಅಧಿಕಾರಗಳು: ಅವರು ಸಂಸತ್ತಿನ ಅಧಿವೇಶನಗಳನ್ನು ಕರೆಯುವ ಸಮನ್, ಅಧಿವೇಶನವನ್ನು ಮುಕ್ತಾಯಗೊಳಿಸುವ ಪ್ರೋರೋಗ್ ಮತ್ತು ಲೋಕಸಭೆಯನ್ನು ವಿಸರ್ಜಿಸುವ ಡಿಸಾಲ್ವ್ ಅಧಿಕಾರವನ್ನು ಹೊಂದಿರುತ್ತಾರೆ. ಸಂಸತ್ತು ಅಧಿವೇಶನದಲ್ಲಿಲ್ಲದಿದ್ದಾಗ ಆರ್ಡಿನೆನ್ಸ್ ಹೊರಡಿಸುವ ಅಧಿಕಾರವೂ ಅವರಿಗಿದೆ. 2 ಸದನಗಳು 2 ಹೌಸಸ್. ವಿಧಿ 79 ಭಾರತದಲ್ಲಿ ದ್ವಿಸದನ ಬಿಕ್ಯಾಮರಲ್ ಶಾಸಕಾಂಗ ವ್ಯವಸ್ಥೆಯನ್ನು ಸ್ಥಾಪಿಸುತ್ತದೆ. ಘಟಕ: ಸಂವಿಧಾನದ ಹೆಸರು, ಜನಪ್ರಿಯ ಹೆಸರು, ಸ್ವರೂಪ, ಪ್ರಾತಿನಿಧ್ಯ, ಮೇಲ್ಮನೆ, ರಾಜ್ಯಸಭೆ ಕೌನ್ಸಿಲ್ ಆಫ್ ಸ್ಟೇಟ್ಸ್, ಹೌಸ್ ಆಫ್ ಸ್ಟೇಟ್ಸ್, ಶಾಶ್ವತ ಸದನ, ವಿಸರ್ಜನೆಯಾಗುವುದಿಲ್ಲ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು: ಕೆಳಮನೆ, ಲೋಕಸಭೆ, ಹೌಸ್ ಆಫ್ ದ ಪೀಪಲ್, ಹೌಸ್ ಆಫ್ ಕಾಮನ್ಸ್, ತಾತ್ಕಾಲಿಕ ಸದನ, ಪ್ರತಿ 5 ವರ್ಷಕ್ಕೊಮ್ಮೆ ವಿಸರ್ಜನೆಯಾಗುತ್ತದೆ. ಭಾರತದ ಜನರು, ಪ್ರತ್ಯಕ್ಷ ಚುನಾವಣೆ. ವಿಧಿ 79ರ ಮಹತ್ವ: ಸಾರ್ವಭೌಮತ್ವದ ಕೇಂದ್ರ. ಇದು ಕೇಂದ್ರ ಶಾಸಕಾಂಗದ ರಚನೆಯನ್ನು ಖಚಿತಪಡಿಸಿ ಭಾರತದಲ್ಲಿ ಕಾನೂನು ರಚನೆಯ ಸಾರ್ವಭೌಮತ್ವವು ಸಂಸತ್ತಿನಲ್ಲಿದೆ ಎಂದು ಹೇಳುತ್ತದೆ. ವೆಸ್ಟ್ಮಿನಿಸ್ಟರ್ ಮಾದರಿ. ಇದು ಭಾರತದಲ್ಲಿ ಬ್ರಿಟನ್ನ ವೆಸ್ಟ್ಮಿನಿಸ್ಟರ್ ಮಾದರಿಯ ಸಂಸದೀಯ ವ್ಯವಸ್ಥೆಯನ್ನು ಪ್ರತಿಬಿಂಬಿಸುತ್ತದೆ. ಪರಿಶೀಲನೆ ಮತ್ತು ಸಮತೋಲನ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್. 2 ಸದನಗಳು ಇರುವುದರಿಂದ ಒಂದು ಸದನವು ಅವಸರದಲ್ಲಿ ಮಾಡಿದ ಶಾಸನವನ್ನು ಇನ್ನೊಂದು ಸದನವು ಪರಿಶೀಲಿಸಿ ತಿದ್ದುಪಡಿ ಮಾಡಲು ಅಥವಾ ತಿರಸ್ಕರಿಸಲು ಅವಕಾಶ ನೀಡುತ್ತದೆ. ಸಂಕ್ಷಿಪ್ತವಾಗಿ, ವಿಧಿ 79 ಭಾರತದ ಸಂಸತ್ತಿನ ಅಸ್ತಿತ್ವ ಮತ್ತು ಅದರ 3 ಘಟಕಗಳನ್ನು ರಾಷ್ಟ್ರಪತಿ, ರಾಜ್ಯಸಭೆ ಮತ್ತು ಲೋಕಸಭೆ ಸ್ಥಾಪಿಸುವ ಮೂಲಾಧಾರವಾಗಿದೆ. ಸಂಸತ್ತಿನ